ನಮ್ಮ ಜೊತೆ ಸಚಿವರಾದಂತ ಕೃಷ್ಣ ಬೈರೇಗೌಡರು ಇದ್ದಾರೆ. ಸರ್, ನಮ್ಮ ತೆರಿಗೆ ನಮ್ಮ ಹಕ್ಕು ದೆಹಲಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸರ್ಕಾರದ ಎಲ್ಲರೂ ಕೂಡ ಈಗ ಭಾಗಿಯಾಗಿದ್ದಾರೆ. ಬಿಜೆಪಿಯವರು ಸಂಸತ್ತಿನ ಗಾಂಧಿ ಪ್ರತಿಮೆ ಮುಂದೆ ಪ್ರತ್ಯುತ್ತರವಾದಂತಹ ಒಂದು ಧರಣಿ ನಡೀತಾ ಇದೆ. ಏನು ಜನ ಯಾವುದನ್ನ ನಂಬಬೇಕು, ಯಾವುದನ್ನ ಒಪ್ಪಿಕೊಳ್ಬೇಕು ಅಂತ, ಸರ್ಕಾರದ ನಡೆಯನ್ನ ಅಥವಾ ಬಿಜೆಪಿ ಸಂಸದರ ನಡೆಯನ್ನ? ಕರ್ನಾಟಕ ಬರಗಾಲದಲ್ಲಿ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ 23ನೇ ತಾರೀಕು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಕಳೆದು ಫೆಬ್ರವರಿಯಲ್ಲಿ ಇದ್ದೇವೆ. 4.5 ತಿಂಗಳಾಗಿದೆ ನಾವು ಮೆಮೊರಾಂಡಮ್ ಕೊಟ್ಟು ಸೆಂಟ್ರಲ್ ಗವರ್ಮೆಂಟ್ಗೆ. ನಯಾ ಪೈಸಾ ದುಡ್ಡು ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರ NDRF ಅಡಿಯಲ್ಲಿ ಕೊಟ್ಟಿಲ್ಲ. ಇದು ದೊಡ್ಡ ಅನ್ಯಾಯ ಕರ್ನಾಟಕಕ್ಕೆ ಮಾಡ್ತಾ ಇರೋದು. ರೈತರು ಸಂಕಷ್ಟದಲ್ಲಿ ಇರೋವಾಗ ನಮ್ಗೆ ಸಂಬಂಧನೇ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಅವ್ರದೇ ಆದಂತ ರಾಜಕೀಯ ಮಾಡಿಕೊಂಡು ಗಾಢ ನಿದ್ರೆಯಲ್ಲಿ ಇದ್ರೆ ಕರ್ನಾಟಕದ ಜನ, ನಾವು ಕೂಡ ದೇಶದಲ್ಲಿ 2ನೇ ಹೈಯೆಸ್ಟ್ ಟ್ಯಾಕ್ಸ್ ತೆರಿಗೆಯನ್ನ ಕಟ್ತಾ ಇದ್ದೇವೆ. ಕರ್ನಾಟಕದ ಜನ ಸಂಕಷ್ಟದಲ್ಲಿ ಇರೋವಾಗ ಕೇಂದ್ರ ಸರ್ಕಾರ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ನಮ್ಮ ತೆರಿಗೆಯ ಪಾಲನ್ನ ನಮಗೆ ಕೊಡದೆ ನಮ್ಮ ತೆರಿಗೆ ದುಡ್ಡನ್ನ ತೆಗೆದುಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ 27 ಜನ ಬಿಜೆಪಿ ಸಂಸದರಿದ್ದಾರೆ. ಸಂಸದರು 27 ಬರೀ ಓಳು. ಅವರು ಸಂಸದರು 27 ಬರೀ ಓಳು. ಕರ್ನಾಟಕಕ್ಕೆ ಡ್ರೌಟ್ ರಿಲೀಫ್ ಅಲ್ಲಿ 1 ಪೈಸಾ ಬಂದಿಲ್ಲ. ಯಾವತ್ತಾದ್ರೂ ಇವರು ಮಾತು ಎತ್ತಿದಾರ, ಧ್ವನಿ ಎತ್ತಿದಾರ ಕರ್ನಾಟಕದ ಪರವಾಗಿ? ಇವ್ರಿಗೇನಾದ್ರೂ ಯೋಗ್ಯತೆ ಇದ್ರೆ ನಮ್ಮ NDRF ಅಲ್ಲಿ ನಾವು ಕೊಟ್ಟಿರೋ ಮೆಮೊರಾಂಡಮ್ ಮೇಲೆ ದುಡ್ಡನ್ನ ರಿಲೀಸ್ ಮಾಡಿಸ್ಬಿಟ್ಟು ಆಮೇಲೆ ಧರಣಿನಾದ್ರೂ ಮಾಡ್ಲಿ, ನಾಟಕನಾದ್ರೂ ಮಾಡ್ಲಿ. ಇಲ್ಲ ಅಂದ್ರೆ ಇವತ್ತು ಮಾಡ್ತಾ ಇರೋದು ಬರೀ ನಾಟಕ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸದರು 27 ಬರೀ ಓಳು. ಕರ್ನಾಟಕಕ್ಕೆ ಇವರು ಗೋಳು. ಇದೇ 27 ಜನ ಸಂಸದರು ಗೋಳು ಕರ್ನಾಟಕಕ್ಕೆ. ಯಾಕೆ ಅಂದ್ರೆ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತಾ ಇದೆ. ಮಹದಾಯಿಗೆ ನಮ್ಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಯಾವ MP ಮಾತಾಡಿದಾನೆ ಕರ್ನಾಟಕದ ಪರವಾಗಿ? ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟಿಲ್ಲ. ಯಾವತ್ತಾದ್ರೂ ಒಬ್ಬ MP ಬಾಯ್ಬಿಟ್ಟಿದಾರ? ನಮ್ಮ ಅಪ್ಪರ್ ಭದ್ರಾಗೆ 5,300 ಕೋಟಿ ಘೋಷಣೆ ಮಾಡಿ ಸೆಂಟ್ರಲ್ ಬಜೆಟ್ ಅಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. ಯಾವನಾದ್ರೂ MP ಬಾಯ್ಬಿಟ್ಟಿದಾರ? ಈ 27 ಜನ MPಗಳಿಂದಾನೇ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರೋದು. ಅವರು ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಲಿಕ್ಕೆ ನಾಲಾಯಕು. ನಾವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ, ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ, ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ದೇವೆ, ನಮ್ಮ ಮನವಿ ಮಾಡಿದ್ದೇವೆ. ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ಇವತ್ತು ಅನಿವಾರ್ಯವಾಗಿ ದೆಹಲಿಯಲ್ಲಿ ಬಂದು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಕರ್ನಾಟಕಕ್ಕೆ ನ್ಯಾಯ ಬೇಕು, ಅನ್ಯಾಯವನ್ನ ನಿಲ್ಲಿಸಿ ನಮ್ಗೆ ನ್ಯಾಯ ಕೊಡಿ. ನಾವು ದೇಶಕ್ಕೆ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋರು ನಾವು ಕರ್ನಾಟಕದವರು. ನಮ್ಮ ದುಡ್ಡನ್ನ ತಗೊಂಡು ಇವತ್ತು ನಮಗೆ ಅನ್ಯಾಯ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ದ್ರೋಹದ ಕೆಲಸ ಮತ್ತೊಂದಿಲ್ಲ. ಹಾಗಾಗಿ ನ್ಯಾಯ ರಾಜ್ಯಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಜನಗಳ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ದೆಹಲಿಗೆ ಬಂದ್ಬಿಟ್ಟು ಸ್ಟಂಟ್ ಮಾಡ್ತಿದ್ದಾರೆ, ನಾಟಕೀಯವಾದಂತಹ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ, ಜನರಿಗೆ ಅಂಕಿಅಂಶಗಳನ್ನ ಸರಿಯಾಗಿ ಒದಗಿಸ್ತಿಲ್ಲ ಅನ್ನುವಂತ ಆರೋಪವನ್ನು ಮಾಡ್ತಾರೆ. ನಮ್ಮ ಪ್ರತಿಭಟನೆ ನಾಟಕೀಯ ಅಂತ ಅವ್ರು ಹೇಳ್ತಾರೆ, ನೀವು ಅವರಿಗೆ ಹೇಳ್ತೀರಿ. ಏನು ಬೇಡ, ಸಿಂಪಲ್. ಅವರು ನಾಟಕನೂ ಬೇಡ, ಇನ್ನೊಬ್ಬರ ನಾಟಕನೂ ಬೇಡ. ನಮ್ಗೆ ಡ್ರೌಟ್ ರಿಲೀಫ್ ಅಲ್ಲಿ ಬರ್ಬೇಕಾಗಿರೋ ದುಡ್ಡು ಕೊಟ್ಬಿಟ್ರೆ ನಾವು ಡೆಲ್ಲಿವರೆಗೂ ಬಂದು ಪ್ರೊಟೆಸ್ಟ್ ಮಾಡೋದು ಏನಿರುತ್ತೆ? ಕೊಟ್ಬಿಡಿ ದುಡ್ಡು. ನಾವು ಸೆಪ್ಟೆಂಬರ್ 23ನೇ ತಾರೀಕು ಸ್ವಾಮಿ, 4.5 ತಿಂಗಳಾಗಿದೆ, ಇಲ್ಲಿವರೆಗೂ 1 ಪೈಸಾ ಕೊಟ್ಟಿಲ್ಲ. ಡ್ರೌಟ್ ರಿಲೀಫ್ ಅಲ್ಲಿ ಕರ್ನಾಟಕಕ್ಕೆ ದುಡ್ಡು ಕೊಟ್ಬಿಟ್ರೆ ನಾವಿಲ್ಲಿ ಬಂದು ನೀವು ನಾಟಕ ಅಂತ ಹೇಳ್ತೀರಿ. ನಾವು ನಮ್ಮ ರಾಜ್ಯದ ಪರ ಹಕ್ಕಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಅವರು ದುಡ್ಡು ರಿಲೀಸ್ ಮಾಡಿದ್ದಿದ್ರೆ ನಾವು ಇಲ್ಲಿ ಬಂದು ಧರಣಿ ಮಾಡೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ವಲ್ಲ. ನಮ್ಮ ಮೇಕೆದಾಟಿಗೆ, ಮಹದಾಯಿ ಯೋಜನೆಗೆ, ಅಪ್ಪರ್ ಭದ್ರಾಗೆ ಇವರು ಸಪೋರ್ಟ್ ಮಾಡಿದ್ರೆ ನಾವ್ ಇಲ್ಲಿವರೆಗೂ ಬರಕ್ಕೆ ಕಾರಣನೇ ಸಿಗ್ತಾ ಇರ್ಲಿಲ್ವಲ್ಲ, ನೆಪನೂ ಸಿಗ್ತಾ ಇರ್ಲಿಲ್ವಲ್ಲ. ಇವತ್ತೆಲ್ಲ ಅನ್ಯಾಯ ಮಾಡ್ಬಿಟ್ಟು ಅನ್ಯಾಯನ ಅನುಭವಿಸ್ಬೇಕು, ಅನ್ಯಾಯದ ವಿರುದ್ಧ ಮಾತಾಡಬಾರದು, ಪ್ರಶ್ನೆನೇ ಮಾಡಬಾರದು ಅಂತ ಹೇಳಿದ್ರೆ ಇವ್ರ ತರ, ಬಿಜೆಪಿಯವ್ರ ತರ ಬರೀ ವೋಟ್ ಹಾಕ್ಸ್ಕೊಂಡು ಜನಕ್ಕೆ ಮೋಸ ಮಾಡೋ ಸಂಸ್ಕೃತಿ ನಮ್ದಲ್ಲ. ಜನ ನಮಗೆ ವೋಟ್ ಹಾಕಿದ್ದಾರೆ, ರಾಜ್ಯದ ಜನಕ್ಕೆ ನ್ಯಾಯ ಕೊಡಬೇಕು, ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತುವಂತ ಕೆಲಸ, ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಯಾವಾಗಲೂ ಚುನಾವಣೆ ಹೊಸ್ತಿಲಲ್ಲಿರ್ಬೋದು, ಜೊತೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಗುಜರಾತ್ ಮಾಡೆಲ್, ಮೋದಿ ಮಾಡೆಲ್ ಅಂತ ಹೇಳ್ತಾರೆ. ಅನುದಾನದಲ್ಲಿ ಯಾಕೆ ಮೋದಿ ಮಾಡೆಲ್, ಗುಜರಾತ್ ಮಾಡೆಲ್ ಬರಲ್ವಾ? ಕರ್ನಾಟಕಕ್ಕೆ ಯಾಕೆ ಸಣ್ಣ ಒಂದು ಪುಟ್ಟ ಕೂಸ, ಯಾಕೆ ಅದನ್ನ ಕನ್ಸಿಡರ್ ಯಾಕೆ ಮಾಡಲ್ಲ ಅಂತ? ಏನ್ ಪ್ರಾಬ್ಲಮ್ ಏನು ಅಂತ ತಮಗೇನು?
ಅವ್ರಿಗೆ ಬಿಜೆಪಿ ಅವರಿಗೆ ಏನಾಗಿ ಕರ್ನಾಟಕ ಬರೀ ಹಾಲು ಕರ್ಕೊಳ್ಳೋ ಹಸು ಆಗ್ಬಿಟ್ಟಿದೆ. ನಾವು ಬರೀ ಇವರಿಗೆ ಟ್ಯಾಕ್ಸ್ ಕಟ್ಟತಾನೆ ಇರಬೇಕು, ವಾಪಸ್ ಏನು ಕೇಳಬಾರ್ದು. ಆದ್ರೆ ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ, ಮನೆಗೆ ಹಾಲು ಕೊಡುವಂತ ಹಸುವನ್ನ ಹೀಯಾಳಿಸ್ತಾ ಇದ್ದಾರೆ. ಮನೆಗೆ ಹಾಲು ಕೊಟ್ಟು ಕಾಪಾಡುವಂತ ಕಾಮಧೇನು ಕರ್ನಾಟಕವನ್ನ ಉಸಿರು ಕಟ್ತಾ ಇದ್ದಾರೆ. ಇಲ್ಲ, ನಾಳೆ ಗುಜರಾತ್ಗೂ ತೊಂದ್ರೆ, ಬೇರೆ ರಾಜ್ಯಗಳಿಗೂ ತೊಂದ್ರೆ. ಯಾಕಂದ್ರೆ ಕರ್ನಾಟಕದವರು ಕಟ್ಟೋ ಟ್ಯಾಕ್ಸ್ ಇವತ್ತು ಎಲ್ಲಾ ರಾಜ್ಯಗಳನ್ನ ಕಾಪಾಡ್ತಾ ಇದೆ. ನಮಗೆ ಕೊಡೋದು 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಬರೀ 13 ರೂಪಾಯಿ ನಮಗ್ ಕೊಡ್ತಾರೆ. ಅದೇ ಗುಜರಾತ್ಗಾದ್ರೆ 34 ರೂಪಾಯಿ ಕೊಡ್ತಾರೆ. ಅದೇ ಉತ್ತರ ಪ್ರದೇಶಕ್ಕಾದ್ರೆ 333 ರೂಪಾಯಿ ಕೊಡ್ತಾರೆ. ಬೇರೆ ಯಾರಿಗೆ ಎಷ್ಟು ಕೊಡ್ತಾರೆ ನಾವು ಮಾತಾಡಕ್ ಹೋಗಲ್ಲ. ನಾವು ದುಡಿಯೋ ಎತ್ತು, ನಾವು ಕರ್ನಾಟಕ ದೇಶಕ್ಕೆ ದುಡಿಯೋ ಎತ್ತು. ಕರ್ನಾಟಕ ದುಡಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಅವಶ್ಯಕತೆನಾದ್ರೂ ಕೊಡಿ. ನೀವು ನಮ್ಗೆ 100ಕ್ಕೆ 100 ರೂಪಾಯಿ ಕೊಡಬೇಡಿ, 100ಕ್ಕೆ 50 ರೂಪಾಯಿ ಕೊಡಬೇಡಿ. 13 ರೂಪಾಯಿ ಬದಲಿಗೆ 25 ರೂಪಾಯಿ ಕೊಟ್ಟರು ನಾವು ದುಡಿತೇವೆ. ಅಷ್ಟನ್ನು ನೀವು ದುಡಿಸ್ಕೊಳ್ಳೋದಿಲ್ಲ ಅಂದ್ರೆ ಇದು ಬರೀ ಕರ್ನಾಟಕಕ್ಕೆ ಅನ್ಯಾಯ ಅಲ್ಲ, ದೇಶಕ್ಕೆ ಅನ್ಯಾಯ. ಯಾಕಂದ್ರೆ ಇವತ್ತು ಕರ್ನಾಟಕ ದೇಶಕ್ಕೆ ಕೊಡುಗೆ ಕೊಡ್ತಾ ಇದೆ. ಕರ್ನಾಟಕದ ಉಸಿರು ಕಟ್ಟಿ ನೀವು ದೇಶವನ್ನೇ ಕುಂದಿಸುವಂತದ್ದು ಆಗ್ತಾ ಇದೆ. ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಕರ್ನಾಟಕ ಚೆನ್ನಾಗಿರ್ಬೇಕು. ಕರ್ನಾಟಕದ ಅವಶ್ಯಕ. ಕೊನೆಯ ಹೋರಾಟ ಯಾವ ರೀತಿಯಾಗಿರುತ್ತೆ? ಕಾನೂನು ಹೋರಾಟ ಏನಾದ್ರೂ ನಡೆಯುತ್ತಾ? ಯಾಕಂತೇಳಿದ್ರೆ ಯಾವುದಕ್ಕೂ ಕೂಡ ಕೇಂದ್ರ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಹೋದ್ರೆ. ನೋಡಿ, ನಾವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ, ಗೃಹ ಸಚಿವರು, ಹಣಕಾಸು ಸಚಿವರು ಎಲ್ಲಾರನ್ನೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ. ನಮ್ಮ ಮನವಿಗೆ ಗೌರವ ಕೊಡ್ಲಿಲ್ಲ ಅಂತೇಳಿ ಇವತ್ತು ಧರಣಿ ಮಾಡ್ತಾ ಇದ್ದೇವೆ. ನಾವು ಯಾರಿಗೂ ಕೂಡ ಹೆದರೋದಿಲ್ಲ. ಕರ್ನಾಟಕದ ಸ್ವಾಭಿಮಾನಿಗಳು ನಾವು. ರಾಜ್ಯದ ಹಕ್ಕಿಗೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಮುಂದೆನೂ ಕೂಡ ನಾವು ಏನೇ ಅವಶ್ಯಕತೆ ಇದ್ರೂ ರಾಜ್ಯದ ಪರವಾಗಿ ಯಾವುದೇ ಮುಲಾಜಿಲ್ಲದೆ ಹೋರಾಟ ಮುಂದುವರಿಸ್ತೇವೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ಕೃಷ್ಣ ಬೈರೇಗೌಡರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.